ಒಂದು ಎಚ್ಚರಿಕೆಯ ಮಾತು, ಗಂಡ ಹೆಂಡರಲ್ಲಿ ನಿಮಗೆ ಇಲ್ಲಿ ಬರೀ ಅವ್ರಿಗೆ ಅಷ್ಟೆಲ್ಲ ಹೇಳೋದು, ಅವ್ರ ಮುಖಾಂತರ ನಿಮಗೆಲ್ಲರಿಗೂ ಹೇಳ್ತೀವಿ. ನಿಮ್ಮಲ್ಲಿ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವಿಸಿದರೆ ಮೊದಲನೇದಾಗಿ ಸ್ಟೇಷನಿಗೆ ಹೋಗಬಾರ್ದು, ಪೊಲೀಸ್ ಸ್ಟೇಷನ್ಗೆ. ಎರಡನೇದು, ಯಾರು ಬೀಗರು ಬಂದು ಉಂಡು ಹೋಗಿರ್ತಾರಲ್ಲ ಅವರು ಮನೆಗಂತೂ ಖಂಡಿತ ನೀವು ಹೋಗಬಾರ್ದು. ಅರ್ಥವಾಯ್ತಾ ನಿಮಗೆ? ಅಲ್ಲಿ ಮತ್ತಷ್ಟು ದ್ವೇಷದ ತುಪ್ಪ ಸುರಿದು ನೀವು ನಿಮ್ಮನ್ನು ಕೋರ್ಟ್ಗಳಿಗೆ ಸುತ್ತರಿಸ್ತಾರೆ ಅವರೆಲ್ಲರೂ ಬಂದುಂಡು ಹೋದವರು. ತಪ್ಪು ತಿಳ್ಕೊಬೇಡಿ ನೀವು. ನಿಮ್ಮ ತಂದೆ ತಾಯಿಗಳು ಕೂಡ ಹೇಳಬಾರ್ದು ಸಮಸ್ಯೆಗಳನ್ನು. ಮತ್ತಷ್ಟು ಅಲ್ಲೇನಾಗುತ್ತೆ ಅಂದರೆ, ಹುಡುಗನ ತಂದೆ ಮಗನ ಪರವಾಗಿ ವಹಿಸ್ತಾರೆ, ಹುಡುಗಿಯ ತಂದೆ ತಾಯಿಗಳು ತನ್ನ ಮಗಳ ಪರವಾಗಿ ವಹಿಸ್ತಾರೆ. ದೊಡ್ಡ ಕುರುಕ್ಷೇತ್ರ ಯುದ್ಧವೇ ಶುರುವಾಗಿಬಿಡುತ್ತೆ. ಮತ್ತು ಪರಿಹಾರ ಏನಿದಕ್ಕೆ? ನಮ್ಮ ಅನುಭವದಲ್ಲಿ ಹೇಳೋದಾದರೆ, ಮದುವೆ ಆದ ಮೇಲೆ ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಬೆಸ್ಟ್ ಫ್ರೆಂಡ್ಸ್. ಬಹಳ ನಿಮ್ಮನ್ನು ಪ್ರೀತಿಸ್ತಕ್ಕಂಥ ಆತ್ಮೀಯ ಸ್ನೇಹಿತರನ್ನು ಗುರುತಿಸ್ಕೋಬೇಕು ನೀವು. ವರ ತನ್ನ ಆತ್ಮೀಯ ಸ್ನೇಹಿತರನ್ನು ಗುರುತಿಸ್ಕೋಬೇಕು, ವಧು ತನ್ನ ಆತ್ಮೀಯ ಗೆಳತಿಯರನ್ನು ಐಡೆಂಟಿಫೈ ಮಾಡ್ಕೋಬೇಕು. ಸಮಸ್ಯೆಗಳು ಏನೇ ಇದ್ದರೂ ಯಾವ ನೆಂಟರಿಸ್ಟ್ರು ಆಗ್ಬೋದು, ಅದರಲ್ಲಿ ಅನ್ಬಯಾಸ್ಡ್ ಆಗಿರ್ತಕ್ಕಂಥ ನೆಂಟರಿಸ್ಟ್ರು ಯಾರು, ನಿಜವಾಗಿ ನಿಮ್ಮ ಶ್ರೇಯಸ್ಸನ್ನು ಕೋರ್ತಕ್ಕಂಥ ನೆಂಟರಿಸ್ಟ್ರು ಯಾರು ಅನ್ನೋದು ಗುರುತಿಸ್ಕೋಬೇಕು. ಅವರಿಲ್ಲೇ ಹೋದರೆ ಸೆಕೆಂಡ್ ಸ್ಟೆಪ್ ಸ್ನೇಹಿತರು. ಅವರು ಸ್ನೇಹಿತರು ಯಾರು ತಪ್ಪು ಯಾರ್ದು ಸರಿ ಅಂತ ಅವ್ರಿಗೆ ವಿವೇಚನೆ ಇರುತ್ತೆ. ಅವರು ಹೇಳಿದ ಮೇಲೆ ಇಲ್ಲ ನಿಂದೆ ಕಣೋ ತಪ್ಪು ಅಂದರೆ, ಇಲ್ಲಮ್ಮ ನಿಂದೆ ತಪ್ಪು ಅಂದರೆ, ನಿಮಗೇನೇನೋ ಮಂತ್ರ ಹೇಳ್ಕೊಟ್ಟಿರ್ತಾರಲ್ಲ ಅವೇನೂ ಅರ್ಥ ಆಗಲ್ಲ ನಿಮಗೆ. ಒಂದು ಇಂಗ್ಲೀಷ್ನಲ್ಲಿ ಒಬ್ಬ ಅಜ್ಞಾತ ಕವಿ ಬರೆದಿರೋದಿದೆ ಒಂದು ಮಂತ್ರ ದಾಂಪತ್ಯ ಜೀವನದ ಯಶಸ್ಸಿಗೆ. ಇಂಗ್ಲೀಷ್ ಭಾಷೆಯಲ್ಲಿದೆ. ನಿಮ್ಮ ಸ್ನೇಹಿತರು ನೀನು ತಪ್ಕೊಳೋ ಅಂತ ಹೇಳಿದರೆ, ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಆಕ್ಸೆಪ್ಟ್ ಇಟ್. ನೀನು ತಪ್ಪು ಅಂತ ಹೇಳಿದರೆ ನೀನು ಅದನ್ನ ಒಪ್ಕೋಬೇಕು, ಯಾವ ಬಿಗುಮಾನ ಇಲ್ಲದೆ. ನಿಂದೆ ಸರಿ ಕಣೋ ಅಂದರೆ, ಇಫ್ ಯು ಆರ್ ರಾಂಗ್ ನಿಂದೆ ಸರಿ ಕಣೋ ಅಂತಂದಲ್ಲ, ಇಫ್ ಯು ಆರ್ ರೈಟ್ ನಿಂದೆ ಸರಿ ಅಂತ ಹೇಳಿದರೆ ಯು ಮಸ್ಟ್ ಕೀಪ್ ಯುವರ್ ಮೌತ್ ಶಟ್. ನೀನು ಬಾಯಿ ಮುಚ್ಕೊಂಡು ತ್ಯಾಪಿಗಿರ್ಬೇಕು ನೀನು ಸರಿ ಇದ್ದರೆ. ಅರ್ಥವಾಯ್ತಾ ನಿಮಗೆ? ನಂದೇ ಸರಿ ಅಂತ ನೀನು ದಾಳಿ ಮಾಡೋಕ್ಕೆ ಹೋಗಬಾರ್ದು. ಹೆಂಡತಿ ಮೇಲೆ ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು. ಅದೇ ರೀತಿ ಹೆಂಡತಿ ತಪ್ಪು ಮಾಡಿದರೆ ಆಕೆನೂ ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು, ಸರಿ ಇದ್ದರೆ.